ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. 6 ಜನ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಬಂದು ಶರಣಾದ್ರು. ಆದ್ರೆ ಈಗ ಪ್ರಶ್ನೆ ಇರೋದು, ನಕ್ಸಲರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಎಲ್ಲಿ? ನಕ್ಸಲರ ಬಳಿ ಇದ್ದ ಆಯುಧಗಳು ಏನಾಯ್ತು ಅನ್ನೋದೇ ಪ್ರಶ್ನೆ. ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿ ಇಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಾಕಿಂಗ್ ಹೇಳಿಕೆ ಕೊಡ್ತಿದ್ದಾರೆ. ನಕ್ಸಲರ ಆಯುಧಗಳು ಏನಾದ್ವೋ ಗೊತ್ತಿಲ್ಲ, ಎಲ್ಲಿ ಹೋದ್ವೋ ಗೊತ್ತಿಲ್ಲ, ಸರ್ಕಾರದ ಬಳಿ ಮಾಹಿತಿ ಇಲ್ಲ. ನಕ್ಸಲರ ಬಳಿ ಆಯುಧಗಳು ಇತ್ತಾ ಇಲ್ವಾ? ಇದ್ರೆ ಅದನ್ನ ಎಲ್ಲಿ ಕೊಟ್ರು? ಮೊದಲು ಅದನ್ನೇ ಸರೆಂಡರ್ ಮಾಡ್ಬೇಕಲ್ಲ, ಯಾಕೆ ಮಾಡಿಲ್ಲ? ಗೃಹ ಇಲಾಖೆಗೆ ಮಾಹಿತಿ ಇಲ್ಲ ಅಂದ್ರೆ ಇನ್ಯಾರನ್ನ ಕೇಳೋದು? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಾಕಿಂಗ್ ಹೇಳಿಕೆ ಇದು. ಗೃಹ ಸಚಿವರೇ ಈ ರೀತಿ ಹೇಳಿಕೆ ಕೊಟ್ಬಿಟ್ರೆ ಹೇಗೆ ಅನ್ನುವಂತ ಪ್ರಶ್ನೆ. ಹಾಗಾದ್ರೆ ನಕ್ಸಲರ ಶರಣಾಗತಿಯ ಸಂದರ್ಭದಲ್ಲಿ ಇದ್ದಂಥ ಪ್ರಕ್ರಿಯೆಗಳನ್ನ, ನಿಯಮಗಳನ್ನ ಸರ್ಕಾರ ಅನುಸರಿಸಲಿಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅವ್ರನ್ನ ಮುಖ್ಯ ವಾಹಿನಿಗೆ ನೀವು ತರ್ತೀರಿ ಅಂತ ಆದ್ರೆ, ಮೊದಲು ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತ ಆದ್ರೆ, ಅವರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಬೇಕು, ಸಮವಸ್ತ್ರವನ್ನ ಸರೆಂಡರ್ ಮಾಡಬೇಕು, ಮುಖ್ಯ ವಾಹಿನಿಗೆ ಬರೋದಕ್ಕೆ ನಮ್ಮ ಸಮ್ಮತಿ ಇದೆ ಅಂತ ಸಿಗ್ನೇಚರ್ ಹಾಕಬೇಕು. ಈ ಎಲ್ಲ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸುವಲ್ಲಿ ವಿಫಲರಾದ್ರ ಅಧಿಕಾರಿಗಳು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನಕ್ಸಲರ ಶಸ್ತ್ರಾಸ್ತ್ರಗಳನ್ನ ಹುಡುಕಿಸಬೇಕಂತ ಹೀಗಂತ ಗೃಹ ಸಚಿವರು ಹೇಳ್ತಿದ್ದಾರೆ. ಪೊಲೀಸರ ಕಡೆಯಿಂದ ಹುಡುಕಿಸಬೇಕು, ಎಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರ ವೆಪನ್ಗಳು ಏನಾಯ್ತು ಅನ್ನೋದು, ನಕ್ಸಲರು ಶರಣಾಗತಿ ಆದ್ರು ಸರ್, ಅವರ ವೆಪನ್ಗಳು ಏನಾಯ್ತು ಅನ್ನೋದು ಪ್ರಶ್ನೆ ಅಲ್ಲ. ಈಗ ಅದನ್ನ ಹುಡುಕಿಸ್ಬೇಕು. ಕಾಡಿನಲ್ಲಿ ಅವರು ಎಲ್ಲಿ ಬಿಸಾಕಿದ್ದಾರೆ ಗೊತ್ತಿಲ್ಲ, ಅದನ್ನು ಹುಡುಕಿಸ್ಬೇಕು. ಅದಕ್ಕೆ ಈಗಾಗಲೇ ಇಲಾಖೆಯವರು ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ. ಈಗ ಶಸ್ತ್ರಾಸ್ತ್ರ ಹುಡುಕಬೇಕು, ಎಲ್ಲಿ ಕಾಡಲ್ಲಿ ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗತ್ತೆ. ಅವ್ರನ್ನ ಸಹಾಯನೂ ತಗೋಬೇಕಾಗತ್ತೆ. ಅದನ್ನು ಕೇಳಿಕೊಂಡು ಮಾಡ್ತಾರೆ. ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ, ಅದನ್ನು ಮಾಡ್ತಾರೆ. ಬಿ ಜೆ ಪಿಯವ್ರಿಗೇನು ಗೊತ್ತಿಲ್ಲ, ಅವರು ಕೂಡ ಸರ್ಕಾರ ನಡೆಸಿದ್ರಲ್ಲ, ಅವ್ರಿಗೂ ಗೊತ್ತಿದೆ. ಅಲ್ಲಿ ಅವ್ರಿಗೂ ಪೊಲೀಸ್ ಇಲಾಖೆ ಅವಾಗೇನು ಬೇರೆ ಇಲಾಖೆ ಆಗಿರಲಿಲ್ಲ, ಅವ್ರಿಗೂ ಇದೇ ಪೊಲೀಸ್ ಇಲಾಖೆ ಇದ್ದಿದ್ದಲ್ವಾ. ನಕ್ಸಲರು ಶರಣಾಗತಿ ಆದ್ರು ಸರ್, ಅವರ ವೆಪನ್ಗಳು ಏನಾಯ್ತು ಅನ್ನೋದು ಪ್ರಶ್ನೆ ಅಲ್ಲ. ಈಗ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ಇಬ್ಬರು ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಒಂದ್ ಕಡೆ ಬಸವರಾಜ್ ಇದ್ದಾರೆ, ಮತ್ತೊಂದು ಕಡೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲನೇದಾಗಿ ಬಸವರಾಜ್ ಹತ್ರ ಹೋಗ್ತೀನಿ. ಬಸವರಾಜ್, ಗೃಹ ಸಚಿವರ ಬೇಜವಾಬ್ದಾರಿಯ ಉತ್ತರ ಅಂತ ಅನ್ಸುತ್ತೆ. ನಕ್ಸಲರು ಶರಣಾಗ್ತಾರೆ ಅಂದ್ರೆ ಒಂದಷ್ಟು ನಿಯಮಗಳ ಅನುಸರಣೆ ಆಗಬೇಕಾಗಿತ್ತು, ಬಟ್ ಯಾವುದು ಕೂಡ ಆಗಿಲ್ಲ ಅಂತ ಗೃಹ ಸಚಿವರ ಈ ರೀತಿ ಹೇಳಿಕೆ ಕೊಟ್ಬಿಟ್ರೆ ಯಾರನ್ನ ಕೇಳೋದು ಅನ್ನೋದು ಪ್ರಶ್ನೆ. ಮೊದಲು ವೆಪನ್ಸ್ ಅನ್ನ ಅವರು ಸರೆಂಡರ್ ಮಾಡಬೇಕಾಗಿತ್ತು, ಆ ಪ್ರಕ್ರಿಯೆ ಆಗ್ಲೇ ಇಲ್ವಾ ಹಾಗಾದ್ರೆ? ಖಂಡಿತ ಶ್ರುತಿ, ಈ ಅನುಮಾನಗಳು ಖಂಡಿತವಾಗಿಯೂ ರಾಜ್ಯದ ಜನರನ್ನ ಮತ್ತು ಈ ಕಾನೂನು ಪ್ರಕಾರ ಇದು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಶರಣರಾಗ್ತಾ ಇದಾರೆ ಅನ್ನೋದು ಒಪ್ಕೊಳ್ಳೋಣ. ನಕ್ಸಲರು ಅಂದಾಗ ಅವರ ಮೇಲೆ ಆತಂಕ, ಭಯ ಹುಟ್ಟೋದೇ ಅವ್ರ ಹತ್ರ ವೆಪನ್ಗಳಿರ್ತವೆ ಅನ್ನುವಂಥದ್ದು, ಮತ್ತು ಅವರು ಆಯುಧಗಳನ್ನ ಯಾವಾಗಲೂ ಇಟ್ಕೊಂಡು ಓಡಾಡ್ತಾರೆ, ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು ಅನ್ನೋಂಥದ್ದು, ಮತ್ತು ಸಾಕಷ್ಟು ಜನ ಪೊಲೀಸರ ಮೇಲೆ ಕೂಡ ಅಟ್ಯಾಕ್ ಮಾಡಿದಂಥ ಉದಾಹರಣೆಗಳಿದಾವೆ. ಅಂತಹ ದಮನಕಾರಿಯಾದಂಥ ನಕ್ಸಲರು ಸರೆಂಡರ್ ಆಗ್ತಾ ಇದ್ದಾರೆ ಅಂದ್ರೆ ಒಪ್ಕೊಳ್ಳೋಣ. ಆದ್ರೆ ಅವರ ಆಯುಧಗಳು ಎಲ್ಲಿ ಹೋಯ್ತು ಅನ್ನುವಂಥದ್ದು ಬಹಳ ಪ್ರಶ್ನೆ. ಈಗಾಗಲೇ ಸರೆಂಡರ್ ಆಗಿ ಅವರು 3 ದಿನ ಆಗ್ತು. 3 ದಿನ ಆದ್ರೂ ಕೂಡ ಎಲ್ಲಿದಾವೆ ಆಯುಧಗಳು ಅನ್ನುವಂಥ ಮಾಹಿತಿ ಗೃಹ ಸಚಿವರಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಇಲ್ಲ ಅನ್ನುವಂಥದ್ದು. ಇದೊಂದು ರೀತಿಯಲ್ಲಿ ಸರ್ಕಾರದ ಬೇಜವಾಬ್ದಾರಿತನವನ್ನು ಎತ್ತಿ ತೋರಿಸುತ್ತೆ. ಯಾಕಂದ್ರೆ ಅವರು ಸರೆಂಡರ್ ಆದಾಗ ಆಗಲೇನೆ ಅವರನ್ನ ವಶಕ್ಕೆ ತೆಗೆದುಕೊಂಡು ನಿಮ್ಮ ವೆಪನ್ಗಳು ಎಲ್ಲಿ ಇಟ್ಟಿದ್ದೀರಾ, ನಿಮ್ಮ ಆಯುಧಗಳು ಎಲ್ಲಿದ್ದಾವೆ ಅನ್ನುವಂಥದ್ದನ್ನು ಕೂಡ ವಶಪಡಿಸಿಕೊಂಡು ಭದ್ರ ಮಾಡಿಕೊಂಡು ಒಂದಷ್ಟು ಸುರಕ್ಷತೆಯನ್ನ ಕಾಪಾಡಬೇಕಾಗಿತ್ತು. ಆದರೆ ಕೇವಲ ನಕ್ಸಲರು ಸರೆಂಡರ್ ಆಗ್ತಾರೆ, ರಾಜ್ಯ ಮಟ್ಟದಲ್ಲಿ ಸರೆಂಡರ್ ಆಗ್ತಾರೆ, ಒಪ್ಕೊಳ್ಳೋಣ. ಆದ್ರೆ ಈ ಅವರ ಆಯುಧ
ಆಯುಧಗಳನ್ನ ಸರ್ಕಾರ ಮರ್ತು ಬಿಡ್ತಾ ಅನ್ನುವಂಥದ್ದು ಬಹಳ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಆದ್ರೆ ಈಗ ಸರ್ಕಾರವು ಕೂಡ ಉತ್ತರ ಕೊಡ್ತಾ ಇದೆ, ನಮ್ಗೆ ಅವ್ರ ಆಯುಧಗಳನ್ನ ಎಲ್ಲಿಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇಲ್ಲ, ಅವನ್ನ ಹುಡುಕಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂಥದ್ದು. ಒಂದು ವೇಳೆ ಅವರು ಸಿಗದ ಹಾಗೆ ಆಯುಧಗಳನ್ನ ಇಟ್ಬಿಟ್ಟಿದ್ರೆ ಅದು ಕೂಡ ಪ್ರಶ್ನೆ ಹೇಳುತ್ತೆ. ಅಥವಾ ಇನ್ಯಾವ್ಯಾರಾದ್ರೂ ನಕ್ಸಲರ ಕೈಗ ಅದು ಈ ಇರ್ತಕ್ಕಂಥ ಆಯುಧಗಳು ಸಿಕ್ಕರೆ ನಾಳೆ ಅವು ಕೂಡ ಒಂದಷ್ಟು ಪರಿಣಾಮಕಾರಿಯಾಗಿ ಕೆಲಸಗಳು ಮಾಡಕ್ತಾ ಹೋದ್ರೆ ವಾಪಸ್ ಬರ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಈಗ ತಾನೇ ನಮ್ಮ ಪ್ರತಿನಿಧಿ ಬಸವರಾಜ್ ಹೇಳ್ತಾ ಇದ್ರಲ್ಲ, ಸರ್ಕಾರದ ಬಳಿ ಮಾಹಿತಿ ಇಲ್ಲ ಅಂತ. ಅಲ್ಲಿಗೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ನಮ್ಮನ್ನ ಕಾಡ್ತಾ ಇದೆ. ನಕ್ಸಲರ ಶರಣಾಗತಿಯಲ್ಲಿ ನಿಜಕ್ಕೂ ಶರಣಾಗಿದ್ದು ಯಾರು? ನಕ್ಸಲರ ವಿಚಾರದಲ್ಲಿ ಶರಣಾಗಿದ್ದು ಸರ್ಕಾರನ ಅಥವಾ ನಕ್ಸಲರ? ಹಲವು ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಲೇಬೇಕಾಗುತ್ತೆ. ನಕ್ಸಲರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ನಿಜಕ್ಕೂ ಎಲ್ಲಿದೆ? ಸರ್ಕಾರದ ಬಳಿ ಮಾಹಿತಿ ಇಲ್ಲ, ಗೃಹ ಇಲಾಖೆಗೆ ಮಾಹಿತಿ ಇಲ್ಲ ಅಂದ್ರೆ ಯಾರನ್ನ ಕೇಳೋದು? ಈ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಒಂದಂತೂ ಬಹಳ ಸ್ಪಷ್ಟವಾಗ್ತಾ ಇದೆ, ಶರಣಾಗಿದ್ದು ಸರ್ಕಾರನೇನಾ ಅಂತ. ಯಾಕಂದ್ರೆ ನಕ್ಸಲರು ಶರಣಾಗ್ತಾರೆ ಅಂದ್ರೆ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಬೇಕು, ಯಾವುದು ಕೂಡ ಕಂಪ್ಲೀಟ್ ಆಗ್ಲೇ ಇಲ್ಲ ಅಂತ. ನಕ್ಸಲರ ಶರಣಾಗತಿ ನಂತರ ಸಾರ್ವಜನಿಕವಾಗಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು, ಒಂದಷ್ಟು ಉತ್ತರ ಸಿಗದ ಪ್ರಶ್ನೆಗಳು ಎದ್ದಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ನಕ್ಸಲ ಶರಣಾಗತಿ ಅಂದ್ರೆ ನಕ್ಸಲ್ ಮುಕ್ತ ಅಂತಂದ್ರೆ ನಕ್ಸಲರು ಎಲ್ಲರೂ ಕೂಡ ಶರಣಾಗಬೇಕು. ನಕ್ಸಲ್ ಮುಕ್ತ ಅಂದ್ರೆ ಜೊತೆಗೆ ನಕ್ಸಲರ ಜೊತೆಯಲ್ಲಿರುವಂತಹ ನಕ್ಸಲರು ಬಳಸುತ್ತಿರುವಂತಹ ಎಲ್ಲ ಆಯುಧಗಳು ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ಏನು ಸರ್ಕಾರಕ್ಕೆ, ಪೊಲೀಸರಿಗೆ ಒಪ್ಪಿಸಬೇಕು. ಇದು ಕಾನೂನಲ್ಲಿರುವಂತದ್ದು ಮತ್ತು ಇದು ಅದೇ ರೀತಿ ಕೂಡ ಆಗ್ಬೇಕಾಗಿರುವಂತದ್ದು. ಕೇವಲ ಯಾರೋ ಒಬ್ಬ ಆರೋಪಿಯನ್ನು ಕರ್ಕೊಬಂದು ಏನು ಶರಣಾಗತಿ ಮಾಡಿದ ರೀತಿಯಲ್ಲ ಅಲ್ಲ. ಈಗ ಪ್ರಶ್ನೆ ಉದ್ಭವ ಆಗಿರುವಂತದ್ದು, 6 ಜನ ನಕ್ಸಲರು ಏನು ಟ್ರಾಫಿಕ್ ಫ್ರೀ ಝೋನ್ ಅಲ್ಲಿ ಬಂದು ಸೀದಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗೃಹ ಕಚೇರಿ ಕೃಷ್ಣದಲ್ಲಿ ಶರಣಾಗ್ತಾರೆ. ಅದಾದ ನಂತರ ನಡೆದ ಬೆಳವಣಿಗೆಗಳು ಕೇವಲ ನಕ್ಸಲರು ಮಾತ್ರ ಬಂದು ಶರಣಾಗಿರುವಂತದ್ದು. ಹಾಗಾದ್ರೆ ಶಸ್ತ್ರಾಸ್ತ್ರಗಳು ಅವರ ಬಳಿ ಇದ್ದಂತ ಶಸ್ತ್ರಾಸ್ತ್ರಗಳು ಎಲ್ಲಿ ಹೋದವು? ಯಾಕಂದ್ರೆ ನಕ್ಸಲರ ಬಳಿ ಶಸ್ತ್ರಾಸ್ತ್ರಗಳು ಇದ್ದಿದ್ದಂತೂ ಕೂಡ ಸತ್ಯ ಇರುವಂತದ್ದು. ಹಾಗೆ ಶಸ್ತ್ರಾಸ್ತ್ರಗಳು ಯಾರ ಬಳಿ ಇದೆ ಅಂತ ಪ್ರಶ್ನೆ ಉದ್ಭವ ಆಗುವಂಥದ್ದು, ಅನುಮಾನ ಉದ್ಭವ ಆಗುವಂಥದ್ದು. ಬಿಜೆಪಿ ಸುನಿಲ್ ಕುಮಾರ್ ಒಂದು ಪ್ರಶ್ನೆ ಎತ್ತರು, ಕೇವಲ 6 ಜನರ ಮಾತ್ರ ನಕ್ಸಲರು ಇರುವಂತದ ಅಥವಾ ಮತ್ತೆ ಒಂದಷ್ಟು ಜನ ನಕ್ಸಲರು ಕಾಡಿನಲ್ಲಿ ಇರಬಹುದಲ್ವಾ ಅಂತ ಪ್ರಶ್ನೆ ಎತ್ತಿದ್ರು. ಹಾಗಾದ್ರೆ ಶರಣಾಗಿರುವಂತಹ 6 ಜನ ನಕ್ಸಲರ ಬಿಟ್ರೆ ಉಳಿದ ನಕ್ಸಲರು ಏನಾದ್ರು ಇದಾರ? ಇವರ ಬಳಿ ಶಸ್ತ್ರಾಸ್ತ್ರಗಳು ಎಲ್ಲಿದ್ದಾವೆ? ಮತ್ತೆ ಇದಕ್ಕೂ ಬಹಳ ಒಂದು ರೀತಿಯಲ್ಲಿ ದುರಂತ ಅಂತಂದ್ರೆ ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಸಂಬಂಧಪಟ್ಟ ಗೊತ್ತಿಲ್ಲ ಅಂತ ಹೇಳಿರುವಂತದ್ದೇನಿದೆ, ಶಸ್ತ್ರಾಸ್ತ್ರಗಳು ಸಾಕಷ್ಟು ಒಂದು ಚರ್ಚೆ ವಿಚಾರ ಆಗಿರುವಂತದ್ದು. ಸರ್ಕಾರ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತಾ ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ಬಸವರಾಜ್ ಕೂಡ ಮಾಹಿತಿ ಕೊಡ್ತಾ ಇದ್ರು, ಧನ್ಯವಾದಗಳು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.